ವಿದ್ಯೆಯ ಜ್ಯೋತಿ ಎತ್ತರಕ್ಕೆ ಬೆಳೆಯಲಿ ಶ್ರೀ ಗುರು ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು. ನವಲಗುಂದ ಮಕ್ಕಳ ಬದುಕಿಗೆ ವಿದ್ಯೆಯನ್ನು ನೀಡುತ್ತಿರುವಂತಹ ವಿದ್ಯಾಜ್ಯೋತಿ ಶಿಕ್ಷಣ ಸಂಸ್ಥೆಯು ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ನರಗುಂದದ ತಪೋತಾಣ ಪುಣ್ಯಾರಣ್ಯ ಪತ್ರಿವನ ಮಠದ ಪರಮಪೂಜ್ಯ ಬ್ರ. ಡಾ. ಶ್ರೀ ಗುರು ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಟ್ಟಣದ ವಿದ್ಯಾಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆಯ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು 10 ಮಕ್ಕಳಿಂದ ಆರಂಭವಾದ ಶಾಲೆ ಇಂದು ನೂರಾರು ಮಕ್ಕಳ ಜೀವನಕ್ಕೆ ದಾರಿ ದೀಪವಾಗಿರುವುದು ಬಹಳ ಹೆಮ್ಮೆಯಾಗಿದೆ. ಇಲ್ಲಿ ಶಾಲೆಯ ಮುಖ್ಯಸ್ಥರ ಶ್ರಮ ಬಹಳ ಇದೆ. ಈ ಸಂಸ್ಥೆಯು ಇನ್ನು ಸಾವಿರಾರು ಮಕ್ಕಳ ಬಾಳಿಗೆ ವಿದ್ಯೆ ನೀಡುವ ಜ್ಯೋತಿಯಾಗಿ ಬೆಳಗಲಿ ಎಂದು ಹಾರೈಸಿದರು. ಶಾಸಕ ಎಚ್ ಕೋನರಡ್ಡಿ ಮಾತನಾಡಿ, ಮಕ್ಕಳಿಗೆ ಹಣ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದರೆ ಸಾಕು, ಅದೇ ದೊಡ್ಡ ಆಸ್ತಿಯಾಗುತ್ತದೆ. ಹಾಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪ್ರತಿಯೊಬ್ಬ ಪಾಲಕರ ಕರ್ತವ್ಯವಾಗಿದೆ. ಇವತ್ತು ಶಾಲೆಗಳಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಮ್ಮಿಕೊಳ್ಳುವುದರಿಂದ ಮಕ್ಕಳ ಪ್ರತಿಭೆಗಳು ಹೊರಬರುತ್ತವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಶಿವಣ್ಣವರ ವಹಿಸಿಕೊಂಡಿದ್ದರು. 1ನೇ ತರಗತಿ ಮಕ್ಕಳ ಅನುಭವ ಮಂಟಪ ಕಾರ್ಯಕ್ರಮ ಮನಸೂರೆಗೊಂಡಿತು. ಈ ಸಂದರ್ಭದಲ್ಲಿ ಅತಿಥಿ ಮಹೋದಯರಿಗೆ ವಿದ್ಯಾಜ್ಯೋತಿ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಪುರಸಭೆಯ ಅಧ್ಯಕ್ಷ ಶಿವಾನಂದ ತಡಸಿ, ಎಫ್ ಭರಮಗೌಡ್ರ, ನಿಂಗಪ್ಪ ಕುರಬರ, ಪುರಸಭೆ ಸದಸ್ಯ ಜೀವನ ಪವಾರ, ಸಮಾಜ ಸೇವಕ ಮಾಬುಸಾಬ ಯರಗುಪ್ಪಿ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಚ್ ಚಿಕ್ಕನಾಳ, ಶ್ರೀನಿವಾಸ ಅಮಾತೆಣ್ಣವರ, ವಿದ್ಯಾಜ್ಯೋತಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಎಸ್ ಕುರಬರ, ಮುಖ್ಯೋಪಾಧ್ಯಾಯರಾದ ಬಿ ಕುರುಬರ, ಸಹ ಶಿಕ್ಷಕರಾದ ಅನಿಲ್ ಕೊಣ್ಣೂರ, ಮಂಜುಳಾ ಲಿಂಗದಾಳ, ಅಲ್ಲಾಬಿ ದೊಡ್ಡಮನಿ, ಮಹೇಶ ಲಕ್ಕುಂಡಿ, ಸಿದ್ದು ಗಡೆನ್ನವರ, ಭುವನೇಶ್ವರಿ ಇನಾಮತಿ ಉಪಸ್ಥಿತರಿದ್ದರು.